ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಟಾಪಿಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಈ ಇಂಡಿಯಾದಲ್ಲಿ ಸಖತ್ ಸದ್ ಮಾಡ್ತಿರೋಂತ ಸಿನಿಮಾ ಧುರಂಧರ್ 2 ಸಿನಿಮಾ ಕೇವಲ 6 ದಿನಗಳಲ್ಲಿ 800 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತೆ. ಬರೋಬ್ಬರಿ 800 ಕೋಟಿ ರೂಪಾಯಿ. ಇದು ಒಂಥರ ಶಾಕಿಂಗ್ ನ್ಯೂಸ್. ಜವಾನ್, ಪುಷ್ಪ 2 ಇವುಗಳ ರೆಕಾರ್ಡ್ ಕೂಡ ಈ ಸಿನಿಮಾ ಬ್ರೇಕ್ ಮಾಡಿದೆ ಅಂತ ಹೇಳ್ತಾ ಇದೆ. ಈ ಮಾಸ್ ಹಿಟ್ ಸಿನಿಮಾನ ನಿರ್ದೇಶನ ಮಾಡಿರುವಂತ ಡೈರೆಕ್ಟರ್ ಏನಪ್ಪಾ ಅಂತಂದ್ರೆ ಆದಿತ್ಯ ಧರ್. ಈಗ ಈ ಮೇನ್ ಪಾಯಿಂಟ್ಗೆ ಬರೋಣ. OTTಲಿ ಈ ಸಿನಿಮಾ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ ಜಿಯೋ ಹಾಟ್ಸ್ಟಾರ್ ಮತ್ತೆ ನೆಟ್ಫ್ಲಿಕ್ಸ್ ಗಳ ನಡುವೆ. ಜಿದ್ದಾಜಿದ್ದಿ. ಮೊದಲ ಭಾಗ ಅಂದ್ರೆ ಧುರಂಧರ್, ಇದರ ಡಿಜಿಟಲ್ ಹಕ್ಕುಗಳು ನೆಟ್ಫ್ಲಿಕ್ಸ್ ಬಳಿ ಇದಾವೆ. ಎಲ್ಲರೂ ಏನ್ ಅಂದ್ಕೊಂಡಿದ್ರು ಅಂದ್ರೆ ಧುರಂಧರ್ 2 ಕೂಡ ನೆಟ್ಫ್ಲಿಕ್ಸ್ಗೆ ಹೋಗುವಂತ ಸಾಧ್ಯತೆ ಇದೆ ಅಂತ. ಆದ್ರೆ ಇಲ್ಲಿ ಟ್ವಿಸ್ಟ್ ಇದೆ. ಈ ಬಾರಿ ಗೆಲುವು ಯಾರಿಗೆ ಪಕ್ಕ ಗೊತ್ತಾ? ಜಿಯೋ ಹಾಟ್ಸ್ಟಾರ್. ಹೌದು, ಜಿಯೋ ಹಾಟ್ಸ್ಟಾರ್ ಭಾರಿ ಆಫರ್ ಕೊಟ್ಟು ಈ ಸಿನಿಮಾದ ಡಿಜಿಟಲ್ ರೈಟ್ಸ್ ಸಂಪೂರ್ಣ ತಮ್ಮದಾಗಿಸಿಕೊಂಡಿದೆ. ಡೀಲ್ ಎಷ್ಟು ಗೊತ್ತಾ? ಬರೋಬ್ಬರಿ ಸರಿಸುಮಾರು 150 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದೆ. 150 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಅಂದಾಜು. ಅಂದ್ರೆ ಇದು ಮೊದಲ ಭಾಗಕ್ಕಿಂತ ಡಬಲ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಟಿವಿ ರೈಟ್ಸ್ ಯಾರಿಗೆಪ್ಪ ಅಂತಂದ್ರೆ, ಟಿವಿಯಲ್ಲಿ ನೋಡ್ಬೇಕಂದ್ರೆ ಸ್ಟಾರ್ ನೆಟ್ವರ್ಕ್ಸ್ ಬಳಿ ರೈಟ್ಸ್ ಇದೆಯಂತೆ. ಮತ್ತೆ OTT ರಿಲೀಸ್ ಯಾವಾಗ ಅನ್ನೋಂಥ ನಿಮ್ಮ ಕ್ವಶನ್ಗೆ, ಸಿನಿಮಾ ಈಗ ಥಿಯೇಟರ್ನಲ್ಲಿ ಸೂಪರ್ ಹಿಟ್ ಆಗ್ತಾ ಇದೆ, ಆಗಿದೆ ಕೂಡ. ಆದರೆ ಸಾಮಾನ್ಯವಾಗಿ 8 ವಾರಗಳ ನಂತರ OTTಗೆ ಬರುತ್ತೆ. ಆದರೆ ಅಂದಾಜಿನ ಪ್ರಕಾರ ಮೇ ಕೊನೆ ಅಥವಾ ಜೂನ್ ಆರಂಭದಲ್ಲಿ ಸ್ಟ್ರೀಮಿಂಗ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಯಾವ ಯಾವ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ, OTTಲಿ ಸ್ಟ್ರೀಮಿಂಗ್ ಆಗುತ್ತೆ ಅನ್ನೋ ಒಂದು ಕ್ವಶನ್ ಪಾಯಿಂಟ್ ನಿಮ್ಮ ಮೈಂಡಲ್ಲಿ ಬರ್ಬೋದು. ಹಿಂದಿ ಭಾಷೆ ಅಷ್ಟೇ ಅಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಬರುತ್ತೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಎಕ್ಸ್ಟ್ರಾ ಹಣ ಕೊಡೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನೀವು OTT ಪ್ಲಾಟ್ಫಾರ್ಮಲ್ಲಿ ಯಾವ ಅಮೌಂಟ್ ಕೊಟ್ಟು ಯಾವ ಸಬ್ಸ್ಕ್ರಿಪ್ಷನ್ ನೀವು ಕೊಟ್ಟು ನೋಡ್ತಾ ಇದ್ದೀರಿ, ಅದೇ ಸಬ್ಸ್ಕ್ರಿಪ್ಷನಲ್ಲಿ ನೀವು ನೋಡ್ಬೋದು, ಫ್ರೀಯಾಗಿ ನೋಡ್ಬೋದು. ಈಗ ಥಿಯೇಟರ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋವಂಥ ಧುರಂಧರ್ 2 OTTಲಿ ಕೂಡ ಸಿಕ್ಕಾಪಟ್ಟೆ ರೆಕಾರ್ಡ್ ಬ್ರೇಕ್ ಮಾಡೋದು ಪಕ್ಕ. ನಿಮಗೆ ಯಾವ ಪ್ಲಾಟ್ಫಾರ್ಮ್ ಇಷ್ಟ, ನೆಟ್ಫ್ಲಿಕ್ಸ್ನ ಅಥವಾ ಜಿಯೋನ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.